ಕುಡ್ತಾ ಬಿಡ್ಲಿಲ್ಲ ಅಂದ್ರೆ ಟೆನ್ನಿಂಗ್ ಕಾಸ್ಟ್ ಅವ್ರು ಬದುಕೋದೇ ಇಲ್ಲ ಅಂತಾನೆ ಡಾಕ್ಟರ್ ಹೇಳಿ ಕಳಿಸ್ಬಿಟ್ರು ಸರ್. ಅದಾದ್ಮೇಲೆ ನಾವು ಅವ್ರನ್ನ ಕುಡ್ತಾ ಬಿಡ್ಸೋದಕ್ಕೆ ಭಾರಿ ಪ್ರಯತ್ನ ಪಟ್ವಿ. ನೀವು ಕೊಟ್ಟಂತ ಮೆಡಿಸಿನ್ಗಳನ್ನ ಅವ್ರು ಕರೆಕ್ಟಾಗಿ ತಗೊಳಕ್ ಶುರು ಮಾಡಿದ್ಮೇಲೆ ಅವರು ಡ್ರಿಂಕ್ಸು ಮಾಡ್ತಾ ಇಲ್ಲ. ಇವಾಗ ಈಗೆಲ್ಲ ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಮನೇಲೂ ಅಷ್ಟೇ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗಳೆಲ್ಲ ಟ್ರೈ ಮಾಡಿದ್ವಿ, ಎಲ್ಲೂ ಯಾವುದೇ ರೀತಿ ರಿಸಲ್ಟ್ ಸಿಕ್ಲಿಲ್ಲ. ಬಟ್ ಇಲ್ಲಿ ಮೆಡಿಸನ್ ಯಾವಾಗ ಸ್ಟಾರ್ಟ್ ಆಗಿತ್ತು, ಒಂದು ಸರಿ 2 ಸರಿ ಅದಾದ್ಮೇಲೆ ಅವರು ವಾಸನೆ ನೋಡಿದ್ರು ಆಗ್ತಾ ಇಲ್ಲ. ಈಗ ಆ ಥರ ಆಗಿದ್ದಾರೆ ಸರ್ ಈಗ. ನಮಸ್ತೆ ಸರ್. ನಿಮ್ಮ ಸ್ನೇಹಿತರಿಗೆ ತುಂಬಾ ಕುಡಿತದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅವ್ರಿಗೆ ಆ ಇಶ್ಯೂಸ್ ಇಂದ ಮನೇಲೆಲ್ಲ ಕಿರಿಕಿರಿ ಆಗೋಗಿ ಅವ್ರ ಪರ್ಸನಲ್ ಲೈಫ್ ಕೂಡ ತುಂಬಾ ಕಷ್ಟ ಆಗಿತ್ತು. ಇದನ್ನ ತಾವು ಹೇಳ್ಕೊಂಡು ತಮ್ಮ ತಾಯಿ ಮತ್ತೆ ತಾವು ಬಂದು ನಿಮ್ಮ ಸ್ನೇಹಿತರಿಗಾಗಿ ಮೆಡಿಸಿನ್ಸ್ ಅನ್ನ ಮಾಡಿದ್ರಿ. ಮುಂಚೆ ಹೇಗಾಗಿತ್ತು, ಇವಾಗ ಹೇಗಿದ್ದಾರೆ ಸರ್ ಅವರು? ಹೌದು ಸರ್, ಅದು ತೊಗೊಳಕ್ಕೆ ಅಂದರೆ ಅವರು ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಕಷ್ಟ ಅನುಭವಿಸಿದ್ರು ಸರ್. ಆಮೇಲೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ಗಳು ಸ್ಟಾರ್ಟ್ ಆಯಿತು. ಆಮೇಲೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ವಿ. ಡಾಕ್ಟರ್ ಸಹಿತ ಇವರು ಉಳಿಯೋದು ತುಂಬ ಕಷ್ಟ ಇದೆ ಅಂತಲೇ ಹೇಳಿದರು. ಅದಾದಮೇಲೆ ಕುಡ್ತಾ ಬಿಡಲಿಲ್ಲ ಅಂದರೆ ಟೆನ್ನಿಂಗ್ ಕಾಸ್ಟ್ ಅವ್ರು ಬದುಕೋದೇ ಇಲ್ಲ ಅಂತಲೇ ಡಾಕ್ಟರ್ ಹೇಳಿ ಕಳಿಸ್ಬಿಟ್ರು ಸರ್. ಅದಾದಮೇಲೆ ನಾವು ಅವ್ರನ್ನ ಕುಡ್ತಾ ಬಿಡ್ಸೋದಕ್ಕೆ ಭಾರಿ ಪ್ರಯತ್ನ ಪಟ್ವಿ. ಆಮೇಲೆ ಇದು ಮುಂಚೆಯಿಂದ ನಮ್ಮ ಅಮ್ಮನಿಗೆ ಇಲ್ಲಿ ಬಂದು ಗೊತ್ತಿರೋದ್ರಿಂದ ನಾವೇನು ಮಾಡಿದ್ವಿ, ಇಲ್ಲಿಗೆ ಒಂದ್ಸರಿ ತೋರ್ಸೋಣ ಅಂತ ಕರ್ಕೊಂಡ್ಬಂದ್ವಿ. ಅದಾದಮೇಲೆ ಅವರನ್ನು ನೋಡಿ ನೀವು ಕೊಟ್ಟಂತ ಮೆಡಿಸಿನ್ಗಳನ್ನ ಅವ್ರು ಕರೆಕ್ಟಾಗಿ ತಗೊಳಕ್ ಶುರು ಮಾಡಿದ್ಮೇಲೆ ಅವರು ಡ್ರಿಂಕ್ಸು ಮಾಡ್ತಾ ಇಲ್ಲ. ಇವಾಗ ಈಗೆಲ್ಲ ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಮನೇಲೂ ಅಷ್ಟೇ ಅವರು ಹೆಲ್ದಿಯಾಗಿದ್ದಾರೆ. ಈಗ ಡಾಕ್ಟರ್ ಸಹಿತ ಅವರು ಸಹಿತ ಆಶ್ಚರ್ಯ ಆಗಿದ್ದಾರೆ, ಇದು ಈ ಥರ ಹೇಗೆ ಚೆನ್ನಾಗಾಯ್ತು ಅನ್ನೋದು ಆ ಲೆವೆಲ್ಗೆ ಚೇಂಜ್ ಆಗಿದ್ದಾರೆ. ಮತ್ತು ಅವರು ಫ್ಯಾಮಿಲಿಲೂ ಅಷ್ಟೇ ತುಂಬ ಖುಷಿಯಾಗಿದ್ದಾರೆ, ಇಷ್ಟೆಲ್ಲ ಒಳ್ಳೆ ಇದು ಆಗಿದೆ ಅಂತ. ಈ ಥರ ನಮಗೆ ತುಂಬ ಬೆನಿಫಿಟ್ ಆಗಿದೆ ಸರ್ ಆಯುರ್ವೇದದಿಂದ. ಮನೇಲಿ ಎಲ್ಲರೂ ಸಂತೋಷವಾಗಿದ್ದಾರೆ? ಹೌದು ಸರ್, ತುಂಬ ಸಂತೋಷವಾಗಿದ್ದಾರೆ. ಆಮೇಲೆ ಅದಕ್ಕೂ ಮುಂಚೆ ತುಂಬ ಬೇರೆ ಕಡೆ ಬಿಡ್ಸಕ್ಕೆ ಟ್ರೈ ಮಾಡಿದ್ರು? ಹೌದು ಸರ್, ಸುಮಾರು ಕಡೆ ಟ್ರೈ ಮಾಡಿದ್ವಿ. ಯಾಕಂದ್ರೆ ಎಲ್ಲ ಈ ಏನು ಸೆಂಟರ್ಸ್ಗಳಿರ್ತವೆ ಎಲ್ಲ ಕಡೆನೂ ಟ್ರೈ ಮಾಡಿದ್ವಿ. ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗಳೆಲ್ಲ ಟ್ರೈ ಮಾಡಿದ್ವಿ, ಎಲ್ಲೂ ಯಾವುದೇ ರೀತಿ ರಿಸಲ್ಟ್ ಸಿಕ್ಲಿಲ್ಲ. ಹೋಗಿ ಬಂದರೆ ಮತ್ತು ಒಂದು ವೀಕ್ಗೆ ಮತ್ತೆ ಶುರು ಮಾಡ್ಕೊಂಡ್ಬಿಡೋರು, ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾನೆ ಇರಲಿಲ್ಲ. ಬಟ್ ಇಲ್ಲಿ ಮೆಡಿಸನ್ ಯಾವಾಗ ಸ್ಟಾರ್ಟ್ ಆಗಿತ್ತು, ಒಂದು ಸರಿ 2 ಸರಿ ಅದಾದ್ಮೇಲೆ ಅವರು ವಾಸನೆ ನೋಡಿದ್ರು ಆಗ್ತಾ ಇಲ್ಲ. ಈಗ ಆ ಥರ ಆಗಿದ್ದಾರೆ ಸರ್ ಈಗ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದ್ದಾರೆ. ಹೌದು ಸರ್, ಖಂಡಿತ. ಏನ್ ಖುಷಿ ವಿಷಯ ಅಂದ್ರೆ ಸ್ನೇಹಿತರಿಗೋಸ್ಕರ ಬಂದು ನೀವೆಲ್ಲ ಔಷಧಿ ಮಾಡಿದ್ದಿದೆಯಲ್ಲ. ಹೌದು ಸರ್, ಇದು ಒಂದು ಬೆಸ್ಟ್ ಏನಂದ್ರೆ ಸರ್, ಯಾರೇ ಈ ತರ ಮಾಡಿದ್ರು ಒಂದು ಸರಿ ಇಲ್ಲಿ ಬಂದು ಒಂದು ಮೆಡಿಸನ್ ತಗೊಂಡ್ರೆ ಇದರಿಂದ 100% ಗುಣ ಆಗ್ತಾರೆ ಅನ್ನೋದು ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಸರ್. ಯಾಕಂದ್ರೆ ನಾನು ಲೈವ್ ಆಗಿ ನೋಡಿ ಹೇಳ್ತಾ ಇದ್ದೀನಿ. ನಿಮ್ ಸ್ನೇಹಿತರಿಗೆ ಚೆನ್ನಾಗಿದ್ದಾರೆ ಅಂತ ಖುಷಿ ಈಗ? ಹೌದು ಸರ್, ತುಂಬಾ ಖುಷಿಯಾಗಿದೆ ಸರ್. ಆಯ್ತು, ಅವ್ರ ಫ್ಯಾಮಿಲಿ ಎಲ್ಲ ಆರಾಮಿದ್ದಾರೆ ಈಗ? ಹೌದು, ಇದ್ದಾರೆ ಸರ್. ಓಕೆ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್.